ನಮಸ್ಕಾರ ಅಣ್ಣಾರ. ನಮಸ್ಕಾರ. ಯಾವ ಇದು ಏನ್ರಿ ನಿಮ್ಮ ಹೆಸರು? ನಮ್ಮ ಹೆಸರು ಅಂಬಲಪ್ಪ ರೀ. ಯಾವ ಊರಿದ? ಟಿ ಬೊಮ್ಮನಹಳ್ಳಿ ತಾಲೂಕ ಯಾವುದು? ಸುರಪೂರು. ಯಾವ ತಳಿ ಹಾಕಿರ ಅಣ್ಣಾರ ಇದು ನೀವು? ನಾವು ಕಾವೇರಿ 36 ಹಾಕಿವಿ ರೀ. ಕಾವೇರಿ ಕಂಪ್ನಿ 36 ನಂಬರ್. 34 ನಂಬರ್. ಹೆಂಗೆ ಅನ್ಸೈತ್ರಿ ತಳಿ ಇದು? ಚಲೋ ಅನಿಸ್ತೈತಿ ರೀ ತಳಿ. ಹೆಂಗೆ ಚಲೋ ಅನ್ಸೈತಿ? ಹತ್ತಿ ಬಿಡ್ಸಕ್ಕೆಲ್ಲ ಹೆಂಗೈತಿ? ಹತ್ತಿ ಬಿಡ್ಸಕ್ಕೆ 1 ಮಿನಿಟಿನಲ್ಲಿ ಚಲೋ ಐತಿ ರೀ. ಚಲೋ ಐತ್ರಿ. ಹೆಂಗ್ರಿ ಅಮ್ಮ ನಿಮಗೆ ಹೆಂಗೆ ಅನಿಸ್ತೈತಿ ಹತ್ತಿ ಬಿಡ್ಸಕತ್ತಾರ ಇವರು? ಈಜಿ ಬಿಡ್ಸಕ್ಕೆಲ್ಲ ಈಜಿ ಅದಲ್ರಿ? ಹಾಂ ರೀ. ಕಾಳುಗಳು ಎಣ್ಸಿರಲ್ರಿ ಅಣ್ಣ? ಎಷ್ಟು ಅದಾವ ಕಾಳುಗಳು ಇದ್ರಾಗ? 8 9 ಕಾಳು ಐತ್ರಿ ಸರ್. 9 ಕಾಳು? 9 ಕಾಳು ಐತಿ. ಇದು ಎಷ್ಟು ಗುಂಟೆ ಅದ ರೀ ಇದು? ಇದು 20 ಗುಂಟೆ ಐತ್ರಿ ಸರ್. 20 ಗುಂಟೆ. 20 ಗುಂಟದಾಗ ಎಷ್ಟು ಬಂದು ಇಳುವರಿ ನಿಮಗೆ ಫಸ್ಟ್ ಬಿಡ್ಸ? ಫಸ್ಟ್ 9 ಕ್ವಿಂಟಲ್ ಬಂದ ಸರ್. 9 ಕ್ವಿಂಟಲ್ ಫಸ್ಟ್ ಬಿಡ್ಸ್ ಬಂದದ. ಈ ಸೆಕೆಂಡ್ ಬಿಡ್ಸ್ ಒಂದು 2 ಕ್ವಿಂಟಲ್ ಬರ್ತೈತಿ. 2 ಕ್ವಿಂಟಲ್ ಅಂದ್ರೆ ಟೋಟಲ್ 11 ಕ್ವಿಂಟಲ್ ಆಯ್ತು. 10 ಬರ್ತದೆ. 10 ಅಂದ್ರೆ ಇದು ಅರ್ಧ ಎಕರೆ ಐತಿ. 20 ಗುಂಟೆ. 20 ಗುಂಟದಾಗ ಎಷ್ಟಾತ್ರಿ? 10 ಕ್ವಿಂಟಲ್. 10 ಕ್ವಿಂಟಲ್ ಅಂದ್ರೆ 1 ಎಕರೆಗೆ ಎಷ್ಟಾತ್ ಇಳುವರಿ? 18 ರಿಂದ 20 ಕ್ವಿಂಟಲ್ ಬರ್ತದೆ. 20 ಕ್ವಿಂಟಲ್ ಗ್ಯಾರಂಟಿ ಬರ್ತದಲ್ರಿ? ಮತ್ತೆ ಹಂಗೆ ಮುಂದಿನ ವರ್ಷಕ್ಕೆ ಹಾಕ್ತಿರ ತಳಿ ಇದೆ? ಹಾಕ್ತಿರಿ ಸರ್. ಹೆಂಗೆ ಪಸಂದ್ ಆಗ್ಯದ? ಪಸಂದ್ ಆಯ್ತ್ರಿ ಸರ್. ಚೆನ್ನಾಗೈತಿ. ಇದೇ ಬೀಜನೇ ಕೊಡುತ್ತೆ. ಹಂಗೆ ರೋಗ ಈಗ ಹೆಂಗೈತ್ರಿ? ರೋಗ ಏನೇ ಇಲ್ರಿ. 2 ಸಲ 3 ಸಲ ಎಣ್ಣೆ ಹೊಡಿಸಿಂದೈತ್ರಿ. ಏನು ರೋಗ ಅಂತ ಏನು ಇಲ್ಲಲ್ರಿ. ಆಮೇಲೆ ಕಾಳುಗಳು ಎಣಿಸಿರೇನ್ರಿ ಒಳಗಡೆ? ಕಾಳು ಎಣಿಸಿದೀವಿ. 9 ರಿಂದ 10 ತನಕ ಅದಾವ. ಹೌದ್ರಿ. 8 ರಿಂದ 9 ಕಾಳು ಅಂತೂ ಸರಾಸರಿ ಅದಾವ್ರಿ. ಸರಾಸರಿ ಅದ್ರಿ. ಎಲ್ಲಿ ಒಂದಲ್ಲಿ ಹುಡುಕಿದ್ರೆ ಅಷ್ಟ ಐತ್ರಿ. ಮಿನಿಮಮ್ ಹೆಚ್ಚಿನ ಐತ್ರಿ. ಏನ ಕಾಳು ಕಮ್ಮಿ ಇಲ್ಲ. ತೊಳಿ ಎಲ್ಲ ಎಷ್ಟು ತೊಳೆದೈತೆ? ತೊಳಿ 5 ರಿಂದ 4 ರಿಂದ 5 ಐತ್ರಿ. ಮ್ಯಾಕ್ಸಿಮಮ್ ಹೆಚ್ಚಿಗೆಲ್ಲ 5 ತೊಳಿನ ಐತೆ. 5 ತೊಳಿನ ಐತ್ರಿ. ಹೆಂಗೆ ಚಲೋ ಅನ್ಸತ್ತಲ್ರಿ ನಿಮ್ಮ 36 ನಂಬರ್? ಪಾಸ್ ಆಗ್ಯದ್ರಿ? ಪಾಸ್ ಆಗೈತ್ರಿ. ಮುಂದಿನ ವರ್ಷಕ್ಕೆ ಹಾಕ್ತೀರ ಅಂದ್ರೆ? ಕಂಟಿನ್ಯೂ ಹಾಕ್ತಿರಿ ಇದೇ. ಆಯ್ತು ತಗೋಣ. ನಮ್ಗೆ ಮಿಸ್ ಮಾಡ್ಲಾರ್ದೆ ನೀವು ಕೊಡ್ಬೇಕ್ರಿ ಇದು. ರೀ ಕೊಡೋಣ. ಈ ಬೊಮ್ಮನಹಳ್ಳಿ ಹಳ್ಳಿಯವರು, ಸುರಪುರ ತಾಲೂಕು. ಇವರು KCH ಕಾವೇರಿ 36 ನಂಬರ್ ಬೆಳೆದು ಈ ಒಂದು 20 ಗುಂಟೆ ಹಾಕಿದ್ರು ಇವರು. ಅಂದರೆ ಅರ್ಧ ಎಕರೆಯಲ್ಲಿ ಈಗ ತಾನೇ ಬಿಡಿಸಿಟ್ಟಾರ ಅವರು. ಎಕರೆಗೆ ಅದು ಅರ್ಧ ಎಕರೆಯಲ್ಲಿ 9 ಕ್ವಿಂಟಲ್ ಬಂದೈತೆ ಇಳುವರಿ. ಇದು ಫಸ್ಟ್ ಬಿಡಿಸೈತಿ. ಅದಾದಮೇಲೆ ಆ ಕಡೆಗೆ 2ನೇ ಬಿಡಿಸು. ಈ ಕಡೆ ಇನ್ನೂ ಇವಾಗ 2ನೇ ಬಿಡಿಸ್ತಾ ಇದ್ದಾರೆ. ಇನ್ನೂ ಒಂದು 2 ಕ್ವಿಂಟಲ್ ಬರ್ತದೆ ಇಳುವರಿ ಅಂತ ಹೇಳ್ತಾರೆ ಅವರು. ಒಂದು 20 ಗುಂಟೆಯಲ್ಲಿ ಅಂದರೆ ಅರ್ಧ ಎಕರೆಯಲ್ಲಿ ಅದು ಸುಮಾರು 10 ರಿಂದ 11 ಕ್ವಿಂಟಲ್ ಇಳುವರಿ ಇವ್ರದ್ದೊಂದು ನಿರೀಕ್ಷೆ ಐತಿ. ಈಗ ಆಲ್ರೆಡಿ 9 ಕ್ವಿಂಟಲ್ ಅಂತೂ ಬಂದೈತಿ. ಇನ್ನೊಂದು 2 ಕ್ವಿಂಟಲ್ ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ 1 ಎಕರೆಗೆ 18 ರಿಂದ 20 ಕ್ವಿಂಟಲ್ ಇಳುವರಿ ಒಂದು ಬರ್ತಕ್ಕಂಥ ಒಂದು ತಳಿ KCH 36. ಈ ತಳಿಯನ್ನು ಇವರು ಅಮಲಪ್ಪನವರು ಭಾಳ ಚೆನ್ನಾಗೈತಿ, ನಾವು ಮುಂದಿನ ವರ್ಷ ಎಲ್ಲ ನಾವೇ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಒಂದು KCH 36 ಬೆಳೆದಂಥ ಅಮಲಪ್ಪನವರಿಗೆ ನಮ್ಮ ಕಾವೇರಿ ಕಂಪ್ನಿಯಿಂದ ಧನ್ಯವಾದಗಳು.